ಶ್ರೀದೇವಿ ಬಗಳಾಂಬಿಕೆ ಶ್ರೀ ಅಂಬಾದೇವಿ ಜಾತ್ರೆಯ ಮತ್ತು ಶ್ರೀ ಅಂಬಾ ಬೆಟ್ಟದ ಬ್ರಹ್ಮರಥೋತ್ಸವವನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ. ಹಾಗೂ ನೂತನ ಕಟ್ಟಡದ ಒಂದು ಪರಿಕಲ್ಪನೆಯೂ ಸಹ ನೀವು ನೋಡಬಹುದಾಗಿದೆ. ಮೊದಲನೇದಾಗಿ ನಾವು ನೋಡೋಣ. ಇದು ಸಿದ್ಧಪರ್ವತ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ, ಸೋಮಲಾಪುರ ವಿಲೇಜ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಲೇಜ್ ಮಾಧ್ಯಮ. ನಾನು ನಿಮ್ಮ ಶ್ರೀಧರ ಕೇಟಿ. ಹಾಯ್ ಫ್ರೆಂಡ್ಸ್, ಈ ಬಾರಿ ಶ್ರೀ ಅಂಬಾದೇವಿ ಜಾತ್ರೆಯ ಒಂದು ವಿಶೇಷವಾದ ವರ್ಣರಂಜಿತ ದೀಪಾಲಂಕಾರದಲ್ಲಿ ನಾವು ನೋಡಬಹುದು. ಈ ಸರಿ ವಿಶೇಷವಾಗಿ ದೀಪಾಲಂಕಾರವನ್ನು ಈ ಅಂಬಾದೇವಿ ಜಾತ್ರೆಯಲ್ಲಿ ಮಾಡಿರುತ್ತಾರೆ. ಈ ಬಾರಿ ತುಂಬ ಡಿಫ್ರೆಂಟಾಗಿ ಬಹು ವಿನ್ಯಾಸವಾಗಿ ಈ ಜಾತ್ರೆಯನ್ನು ಆಯೋಜಿಸಿರುತ್ತಾರೆ. ಹಾಗೂ ಈ ಬಾರಿ ಸಿದ್ದರಾಮಯ್ಯನವರು ಶ್ರೀ ಅಂಬಾದೇವಿ ದೇವಸ್ಥಾನದ ನೂತನ ಕಟ್ಟಡದ ನಿರ್ಮಾಣದ ಒಂದು ಶಂಕುಸ್ಥಾಪನೆಗೆ ಆಗಮಿಸಿ ಭಾಷಣವನ್ನು ಮಾಡಿರುತ್ತಾರೆ. ಇದು ಶ್ರೀ ಅಂಬಾದೇವಿಯ ಪ್ರೆಸೆಂಟಾಗಿ ನಿರ್ಮಾಣವಾಗುತ್ತಿರುವ ದೇವಸ್ಥಾನದ ಒಂದು ತುಣುಕು ಇದು. ಈಗ ಇಲ್ಲಿವರೆಗೂ ಈ ದೇವಸ್ಥಾನದ ಕಾರ್ಯ ಇಲ್ಲಿ ತನಕ ಆಗಿದೆ. ಬನ್ನಿ ಜಾತ್ರೆ ಕಡೆ ಸ್ವಲ್ಪ ಕಣ್ಣಾಯಿಸೋಣ. ಇಲ್ಲಿ ತುಂಬ ವೆರೈಟಿಯ ಸಾಮಾನು ಇರ್ತವೆ. ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಬಿಡಾರವನ್ನು ಹಾಕಿಕೊಂಡು ಊಟ ಮಾಡಿಕೊಂಡು ತೇರನ್ನು ನೋಡೋದಕ್ಕೆ ಹೋಗ್ತಾರೆ. ಈ ಸರಿ ವಿಶೇಷವಾಗಿ ಆನೆಯನ್ನು ತರಿಸಿದ್ದಾರೆ ಶ್ರೀ ಅಂಬಾದೇವಿಯ ಒಂದು ಉತ್ಸವ ಮಾಡುವುದಕ್ಕೆ. ಇದಾದ ನಂತರ ಇದಕ್ಕಿಂತ ಮುಂಚೆ ಶ್ರೀ ಮಾನ್ಯ ಸಿದ್ದರಾಮಯ್ಯನವರು ಭಾಷಣವನ್ನು ಮಾಡಿ ತೆರಳಿರುತ್ತಾರೆ. ಪ್ರತಿ ಬಾರಿ ಈ ರಥೋತ್ಸವ ಸಂಜೆ 6:10 ಅಥವಾ 6:15ಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು, ಎಳಿತಾ ಇದ್ದರು ರಥೋತ್ಸವವನ್ನು. ಈ ಸಾರಿ ಬೇಗನೆ ಮಾಡಿದ್ದಾರೆ, 5:30ಕ್ಕೆ ಈ ಸಾರಿ ರಥೋತ್ಸವವನ್ನು ಜರುಗಿಸಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಬಂದಿರುವ ಕಾರಣ ಈ ಸಾರಿ ಬೇಗ 5:30ಕ್ಕೆ ತೇರನ್ನು ಎಳೆದಿರುತ್ತಾರೆ. ಈಗ ನೀವು ನೋಡ್ತಾ ಇದ್ರೆ ತೇರನ್ನು ಎಳಿತಾ ಇದ್ದರೆ ಈ ಸಾರಿ ನಾನು ತುಂಬ ಕ್ಲಿಯರಾಗಿ ತೋರಿಸೋದಕ್ಕೆ ಆಗೋದಿಲ್ಲ, ಹಾಗಾಗಿ ಸಾರಿ ಕೇಳ್ತೀನಿ. ತುಂಬ ದೂರದಲ್ಲಿ ವಿಡಿಯೋ ಮಾಡುವುದರಿಂದ ಈ ಸರಿ ಕ್ಲಿಯರಾಗಿ ರಥೋತ್ಸವವನ್ನು ನಾನು ನಿಮಗೆ ತೋರಿಸಲು ಆಗುವುದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಈ ರಥೋತ್ಸವವನ್ನು ನೋಡಲಿ ಎಂದು 5:30ಕ್ಕೆ ಎಳೆದಿರುತ್ತಾರೆ ಅಂತ ನನ್ನ ಅನಿಸಿಕೆ ಅನ್ನಿಸುತ್ತಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ನಲ್ಲಿ ಹೋಗುತ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಹಾಗಾಗಿ ಅವರು ಹೊರಡುವ ಸಮಯಕ್ಕೆ ಸ್ವಲ್ಪ ಬೇಗ ಮುಂಚಿತವಾಗಿ ರಥೋತ್ಸವವನ್ನು ನೆರವೇರಿಸಿದ್ದಾರೆ. ಈ ರಥೋತ್ಸವವನ್ನು ನೋಡಲು ನಾನಾ ಕಡೆಯಿಂದ ಭಕ್ತಾದಿಗಳು, ಸಾಧುಗಳು ಸಹ ತುಂಬ ಕಡೆಯಿಂದನೂ ಬಂದಿರುತ್ತಾರೆ. ಸುಮಾರು ಲಕ್ಷಾದ ಭಕ್ತರು ಬಂದಿರುತ್ತಾರೆ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಸಾಧುಗಳು ಇಲ್ಲಿ ಇರುತ್ತಾರೆ. ಮತ್ತು ಬಂದಂಥ ಭಕ್ತಾದಿಗಳು ಎಲ್ಲ ಸಾಧುಗಳಿಗೂ ಅಥವಾ ಭಕ್ತಾದಿಗಳಿಗೂ ಸಹ ಊಟವನ್ನು ಹಾಕುವ ಅಥವಾ ಪ್ರಸಾದವನ್ನು ನೀಡುವ ಒಂದು ಭಕ್ತಿಪೂರ್ವಕವಾಗಿ ಬೆಳೆದು ಬಂದಿದೆ. ಶ್ರೀದೇವಿಯ ದರ್ಶನವನ್ನು ಪಡೆಯಲು ಅಥವಾ ಈ ಶ್ರೀದೇವಿಯ ರಥೋತ್ಸವವನ್ನು ನೋಡಲು ಸುಮಾರು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ನೆರೆಹೊರೆಯ ರಾಜ್ಯಗಳಿಂದ ಭಕ್ತಾದಿಗಳು ಯಥೇಚ್ಛವಾಗಿ ಬರುತ್ತಾರೆ. ಶ್ರೀ ಅಂಬಾದೇವಿಯ ದರ್ಶನ ಪಡೆಯಲು ನಮ್ಮ ಹಿರಿಯೂರು, ಚಿತ್ರದುರ್ಗ ಸುತ್ತಮುತ್ತಲಿನ ಯಥೇಚ್ಛವಾಗಿ ಭಕ್ತರು ಹೋಗುತ್ತಾರೆ. ಇದು ಸೋಮಲಾಪುರ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ. ಈ ಸ್ಥಳದಲ್ಲಿ ಸಿದ್ಧಪರ್ವತ ಎಂಬ ಒಂದು ಪ್ರದೇಶದಲ್ಲಿ ಶ್ರೀದೇವಿಯ ದರ್ಶನವನ್ನು ನಾವು ಮಾಡಬಹುದು. ಪ್ರತಿ ವರ್ಷ ಈ ಜಾತ್ರೆಗೆ ನಮ್ಮ ಕಡೆಯಿಂದ, ನಮ್ಮ ಫ್ಯಾಮಿಲಿಯಿಂದ ಒಬ್ಬರಾದರೂ ಓದೇ ಹೋಗ್ತಾರೆ ಈ ವಿಶೇಷ ಜಾತ್ರೆಯನ್ನು ನೋಡಲು, ಶ್ರೀದೇವಿಯ ಕೃಪೆಗೆ ಪಾತ್ರರಾಗಲು. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀ ಅಂಬಾದೇವಿಯ ಒಂದು ರಥೋತ್ಸವವನ್ನು ಈ ವಿಡಿಯೋದ ಮೂಲಕ ತೋರಿಸಿದ್ದಕ್ಕಾಗಿ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ತಪ್ಪದೆ ಕಾಮೆಂಟ್ ಮಾಡಿ. ಇನ್ನೇನು ತೇರು ಅಂಬಾದೇವಿಯ ರಥೋತ್ಸವ ಇನ್ನೇನು ಕಂಪ್ಲೀಟ್ ಆಗಿದೆ. ಪಟಾಕಿ ಸಿಡಿಸ್ತಾ ಇದ್ದಾರೆ, ತುಂಬ ಹೊತ್ತು ಪಟಾಕಿ ಸಿಡಿದಿದ್ದಾರೆ. ತೇರೆಲ್ಲ ಕಂಪ್ಲೀಟ್ ಆದ ಮೇಲಿನ ಈ ಒಂದು ದೃಶ್ಯ. ಇದು ತೇರು ಎಳೆದ ನಂತರ, ಕಂಪ್ಲೀಟ್ ಆದ ನಂತರ ಭಕ್ತರಿಗೆ ಹೂವು ಹಣ್ಣು ಕೊಡುವ ಸಮಯ.
ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.